ನೀವ್ ಸಂತೋಷವಾಗಿರ್ಬೇಕು ಅಂದ್ರು, ಈ 2 ಕುಟುಂಬ ಚೆನ್ನಾಗಿರ್ಬೇಕು ಅಂದ್ರು ತುಂಬಾ ಹುಷಾರಾಗಿ ಯೋಚನೆ ಮಾಡಿ ಮುಂದೆ ಹೆಜ್ಜೆ ಇಡ್ಬೇಕು. ನಮ್ಮೇಲ್ ನಂಬಿಕೆ ಇದ್ರೆ ನೀನ್ ಸ್ವಲ್ಪ ಆರಾಮಾಗಿ ಸಮಾಧಾನದಿಂದ ಇರ್ಬೇಕು. ನೆಮ್ಮದಿಯಾಗಿ ಹೇಗಿರ್ತೇನೆ? ಹೋಯ್ತು, ಎಲ್ಲ ಸರ್ವನಾಶವಾಗಿ ಹೋಯ್ತು. ನೀವೆಲ್ಲರೂ ಚೆನ್ನಾಗಿರಿ. ನನ್ನ ಜೀವನ ಹೆಂಗ್ ನಾಶ ಆದ್ರೆ ನಿಮ್ಗೇನಾಗ್ಬೇಕು? ಏಯ್ ಏಯ್ ಬಾಲಾಜಿ, ನಿನ್ ತಮ್ಮ ಏನೋ ಒಂಚೂರು ಅರ್ಥ ಮಾಡ್ಕೊಳ್ಳಲ್ಲ, ಹೀಗ್ ಮಾಡ್ತಾನೆ. ಅಷ್ಟಕ್ಕೂ ನಾವು ಪೂರ್ವಿ ಬಾಲಾಜಿ ಮದುವೆ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿಲ್ಲ ಅಂತ ಅವನ ಅಪಾರ್ಥ ಮಾಡ್ಕೊಂಡು ಫೀಲ್ ಮಾಡ್ಕೊಂಡಿದ್ದಾನೆ. ಒಂದ್ ರೀತಿನಲ್ಲಿ ಅದು ನಿಜಾನೇ ತಾನೆ? ಏನ್ ಮಾತಾಡ್ತಿದ್ಯಾ? ಅವ್ನ್ ಮಾತಾಡಿದ್ರೆ ಪರವಾಗಿಲ್ಲ, ಆದ್ರೆ ನೀನು ನಾವೇನೋ ತಲೆಗ್ ಹಾಕೋತಿಲ್ಲ ಅಂತ ಹೇಳ್ತಿದ್ಯಲ್ಲ. ನಮ್ಗೇನು ಅವ್ರ ಮದ್ವೆ ಮಾಡಿಸ್ಬೇಕು ಅಂತಿಲ್ವಾ? ಅವ್ರ ಮದ್ವೆಗೋಸ್ಕರ ಏನಾದ್ರೂ ಮಾಡ್ಬೇಕು ಅಂತ ನಮಗ್ ಯೋಚನೆಗಳಿಲ್ವಾ? ನಮ್ಗೆ ಮನ್ಸಲ್ಲಿ ಯೋಚನೆ ಇರೋದು ಬೇರೆ. ಅವನ್ ಕಣ್ಣಿಗೆ ಕಾಣಿಸೋ ರೀತಿನಲ್ಲಿ ನಾವೇನ್ ಪ್ರಯತ್ನ ಪಡ್ತಾ ಇದೀವಿ, ನಾವೇನ್ ಮಾತಾಡ್ತಿದೀವಿ ಅಂತ ಅವನು ನೋಡ್ತಾನೆ ಇದ್ದಾನಲ್ವಾ? ಅವನ ದೃಷ್ಟಿಲಿ ಅವನಿಗೆ ಕಾಣಿಸೋ ಹಾಗೆ ನಾವೇನು ಮಾಡ್ತಿಲ್ಲ ಅಲ್ವಾ? ಅದಕ್ಕೆ ಅವನು ಹಾಗೆ ಮಾತಾಡ್ತಾ ಇದ್ದಾನೆ. ಅಷ್ಟಕ್ಕೂ ಈ ಮದ್ವೆ ವಿಷಯ ಹೇಗ್ ಶುರು ಮಾಡ್ಬೇಕು, ಯಾರ್ ಹತ್ರ ಕೇಳ್ಬೇಕು ಅಂತ, ಹೇಗ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಒಂದ್ ಕಡೆ ನಮ್ಮಪ್ಪ ಅಮ್ಮ ಪೂರ್ವಿ ಅರವಿಂದಗ್ ಮದ್ವೆ ಮಾಡಿಸ್ಬೇಕು ಅಂತ ಎಲ್ಲ ಕೆಲ್ಸನ ಶುರು ಮಾಡ್ತಿದ್ದಾರೆ. ಇದೆಲ್ಲ ನೆನೆಸ್ಕೊತಿದ್ರೆ ನನಗೆ ಟೆನ್ಷನ್ ಜಾಸ್ತಿ ಆಗ್ತಿದೆ. ನಾವು ತಕ್ಷಣ ಈ ವಿಷಯನ ನಿಮ್ಮಪ್ಪ ಅಮ್ಮನ ಹತ್ರ ಆಗ್ಲಿ ನಮ್ಮಪ್ಪ ಅಮ್ಮನ ಹತ್ರ ಆಗ್ಲಿ ಮಾತಾಡುವಂತ ಸ್ಥಿತಿನಲ್ಲಿ ಇಲ್ಲ ಅಲ್ವಾ? ಒಂದ್ ವೇಳೆ ನಾವೊಂದ್ ಕೆಲಸ ಮಾಡಿದ್ರೆ ಬೆಟರ್ ಅನ್ಸುತ್ತೆ. ಏನು? ಅರವಿಂದ್ ಪಾಪ ಒಳ್ಳೆ ಹುಡುಗನ್ ತರಾನೇ ಇದ್ದಾನೆ. ಅವನ್ನ ಕರ್ಸಿ ನಡೆದಿದ್ದೀನಿ ಹೇಳಿ ಯಾವ್ದೋ ಒಂದು ಕಾರಣದಿಂದ ಈ ಮದ್ವೆ ಬೇಡ ಅಂತ ಅವನ್ ಬೈನಲ್ಲೇ ಹೇಳ್ಸಿದ್ರೆ? ಅಶಿಶೋ, ಬೇಡವೇ ಬೇಡ. ಅವನ್ನ ಕರ್ಸಿ ಮಾತಾಡಿದ್ರೆ ಅರ್ಥ ಮಾಡ್ಕೋತಾನೆ ಅನ್ನೋ ನಂಬಿಕೆ ನನಗಿದೆ. ನಾನು ಹಾಗೆ ಅನ್ಕೊಂಡು ಒಂದ್ಸರಿ ಹೇಳ್ಬೇಕು ಅನ್ಕೊಂಡೆ, ಆದ್ರೆ ಅವರು ತುಂಬಾ ಸೆನ್ಸಿಟಿವ್. ಅಪ್ಪಿ ತಪ್ಪಿ ಅವ್ರ ಎಮೋಷನಲ್ ಆಗಿ ಮನೆಗ್ ಬಂದು ನಮ್ಮಪ್ಪ ಅಮ್ಮಂಗೆ ಒಂದಷ್ಟು ಬೈದು ಹೀಗ್ ಮೋಸ ಮಾಡ್ತೀರಾ ಅಂತ ಕೇಳಿದ್ರೆ ಅದಿನ್ನೂ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಮನೇಲಿ ಹೇಳ್ದಂಗೆ ಸಪೋರ್ಟ್ ಮಾಡು ಅಂತ ಆ ಹುಡುಗನ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ. ಅವನು ಅರ್ಥ ಮಾಡ್ಕೋತಾನೋ ಏನೋ. ಅರ್ಥ ಮಾಡ್ಕೋತಾನೇನೋ ಅಂತ ನಾವ್ ಒಂದ್ ಚಾನ್ಸ್ ತಗೋತೀವಿ ಅಂದ್ರೂ ದೊಡ್ಡ ಸಂಕಷ್ಟಕ್ಕೆ ಸಿಕ್ಕಾಕೋತೀವಿ. ಅವನ್ ಅರ್ಥ ಮಾಡ್ಕೋತಾನೋ ಇಲ್ವೋ ಆ ವಿಷಯ ನಮಗ್ ಗೊತ್ತಿಲ್ವಲ್ಲ. ಅವನ್ಗೇನಾದ್ರೂ ಪೂರ್ವಿ ಕುತ್ತಿಗೆಗೆ ಬಾಲಾಜಿ ಅರ್ಶನದ ದಾರ ಕಟ್ಟಿದಾನೆ ಅನ್ನೋ ವಿಷಯ ನಮ್ಮಪ್ಪ ಅಮ್ಮಂಗ್ ಹೇಳ್ದ ಅಂದ್ರೆ ಅವ್ರು ನಿಜವಾಗ್ಲೂ ಬದುಕಲ್ಲ. ತಾಳಿ ಕಟ್ಟಿದೇನಂತ ಯಾಕೆ ಹೇಳಬೇಕು? ಪೂರ್ವಿ ಬಾಲಾಜಿ ಲವ್ ಮಾಡ್ತಿದಾರಂತ ಅಷ್ಟೇ ಹೇಳೋಣ. ಆಗ್ಲೂ ಕೂಡ ಅವನ್ ನಮ್ಮ ಹತ್ರ 100 ಪ್ರಶ್ನೆ ಕೇಳ್ತಾನೆ. ಈ ವಿಷಯ ಮೊದ್ಲೇ ಯಾಕೆ ಹೇಳಲಿಲ್ಲ? ನಿಶ್ಚಿತಾರ್ಥದವರೆಗೂ ಯಾಕೆ ಬರಕ್ ಬಿಟ್ರಿ? ಕೊನೆ ಪಕ್ಷ ಪೂರ್ವಿ ಆಗ್ಲಿ ನೀವಾಗ್ಲಿ ನನಗ್ ಯಾಕೆ ಹೇಳಲಿಲ್ಲ ಅಂತ ಕೋಪದಿಂದ ಅಪ್ಪ ಅಮ್ಮನ ಹತ್ರ ಬಂದ್ಬಿಟ್ರೆ ಇನ್ನೂ ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ. ಹೋಗ್ಲಿ, ಹಂಗಾದ್ರೂ ನಿಮ್ಮಮ್ಮಂಗೆ ಈ ವಿಷಯ ಗೊತ್ತಾಗತ್ತೆ ಅಲ್ವಾ? ನಿನಗ್ ಅರ್ಥ ಆಗ್ತಿದ್ಯಾ ನಾನು ಹೇಳ್ತಿರೋದು? ಏನು? ಪೂರ್ವಿ ಬಾಲಾಜಿ ವಿಷಯ ಗೊತ್ತಾದ್ರೆ ನಮ್ಮಿಂದ ಗೊತ್ತಾಗ್ಬೇಕು, ಇಲ್ಲ ಅಂದ್ರೆ ಪೂರ್ವಿಯಿಂದ ಗೊತ್ತಾಗ್ಬೇಕು. ಪೂರ್ವಿ ಅಂತೂ ಬಾಯೇ ತೆಗಿಯಲ್ಲ. ನಾವೇ ಏನಾದ್ರೂ ಒಂದ್ ಮಾಡ್ಬೇಕು. ಅದನ್ ಬಿಟ್ಟು 3ನೇ ವ್ಯಕ್ತಿಯಿಂದ ಗೊತ್ತಾಯ್ತು ಅನ್ಕೋ, ಇದಕ್ಕಿನ್ನ ದೊಡ್ಡ ಮೋಸ ಇನ್ನೇನು ಇರಲ್ಲ ಅಂತ ತುಂಬಾ ಫೀಲ್ ಆಗ್ತಾರೆ. ನಿಜ ಅವ್ರು ತಡ್ಕೊಳಲ್ಲ. ಈಗಾಗ್ಲೇ ನಮ್ಮ ಮದ್ವೆ ವಿಷಯದಲ್ಲಿ ತುಂಬಾ ಡಿಸಪಾಯಿಂಟ್ ಆಗಿದ್ದಾರೆ. 2 ಮಕ್ಕಳಲ್ಲಿ ಒಬ್ರು ಮದ್ವೆ ಹೀಗಾಗಿದೆ ಅಂದ್ರೆ ಏನೋ ಸ್ವಲ್ಪ ಸಹಿಸ್ಕೊಂಡು ಒಪ್ಕೋತಾರೇನೋ. ಪೂರ್ವಿ ಮತ್ತೆ ಬಾಲಾಜಿ ವಿಷಯ ಗೊತ್ತಾದ್ರೆ ಇನ್ನಷ್ಟೇ. ಆಮೇಲೆ ಮತ್ ಹೇಗೆ? ಹೆಂಗೋ ಒಂದ್ ಹೇಳ್ಬೇಕಲ್ವಾ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಒಂದ್ ಕೆಲ್ಸ ಮಾಡಿದ್ರೆ ಏನು? ಈ ವಿಷಯದ ಬಗ್ಗೆ ನಿಮ್ಮಮ್ಮನ ಹತ್ರ ನಾನು ಮಾತಾಡ್ಲಾ? ಏನ್ ಮಾತಾಡ್ತಿದ್ಯಾ ನೀನು? ಆಕಾಶ ಭೂಮಿ ಒಂದಾಗುತ್ತೆ. ಬೇಡ. ಹೋಗ್ಲಿ, ನೀನ್ ಮಾತಾಡು. ಅಬ್ಬಾ, ಅಯ್ಯೋ, ನೀನು ಮಾತಾಡಲ್ಲ, ನಂಗೂ ಮಾತಾಡಕ್ ಬಿಡಲ್ಲ. ಮತ್ ಹೆಂಗೆ? ಅವ್ರಿಗೆ ಹೇಳ್ಬೇಕಲ್ವಾ? ಈಗಷ್ಟು ಧೈರ್ಯ ಇಲ್ಲ. ಅಯ್ಯೋ, ಇವ್ರು ಇಲ್ಲೇ ಇದ್ದಾರಾ? ಏನೋ ಒಂದು ಐಡಿಯಾ ಮಾಡಬೇಕು. ಒಂದು ಚಿಕ್ಕ ಐಡಿಯಾ ಇದೆ. ನಾವು ಇಂಡೈರೆಕ್ಟ್ ಆಗಿ ಈ ವಿಷಯನ ನಿಮ್ಮಮ್ಮಂಗೆ ಹೇಳ್ಬಿಡೋಣ. ಇಂಡೈರೆಕ್ಟ್ ಆಗ? ಬಾ ಹೇಳ್ತೀನಿ. ಅಲ್ಲಿ ನೋಡು, ಅಲ್ಲಿದ್ದಾರೆ ಅಲ್ವಾ? ಇಲ್ಲಿ ನಾವಿಬ್ರೇನೆ ತುಂಬಾ ಕ್ಯಾಶುಯಲ್ ಆಗಿ ಮಾತಾಡೋ ತರ ಅವ್ರ ಕಿವಿಗೆ ಬೀಳೋ ಹಾಗೆ ಪೂರ್ವಿ ಬಾಲಾಜಿ ಬಗ್ಗೆ ಮಾತಾಡೋಣ. ಅವ್ರ ರಿಯಾಕ್ಷನ್ ಹೇಗಿರುತ್ತೋ ನೋಡೋಣ. ಅದನ್ನ ನೋಡ್ಕೊಂಡು ಪ್ರೊಸೀಡ್ ಆಗ್ಬೋದು. ಅಯ್ಯೋ, ನನಗೆ ಟೆನ್ಷನ್ ಆಗ್ತಿದೆ. ಗೀತಾ, ನೋಡು, ಇಂಡೈರೆಕ್ಟ್ ಆಗಿ ಮಾತಾಡೋದಕ್ಕೂ ಟೆನ್ಷನ್ ಮಾಡ್ಕೊಂಡೆ ಅಂತ ಅನ್ಕೋ.
ಇನ್ನು ಈ ವಿಷಯದಲ್ಲಿ ಒಂದು ಹೆಜ್ಜೆನೂ ಮುಂದೆ ಇಡಕ್ಕಾಗಲ್ಲ. ಆಮೇಲೆ ಇನ್ನು ಪರಿಸ್ಥಿತಿಗಳು ಇನ್ನು ಕೆಟ್ಟದಾಗ ಆಗುತ್ತೆ ಅಷ್ಟೆ. ಸರಿ. ಗೀತಾ, ನನಗೆ ಒಂದು ಒಳ್ಳೆ ಯೋಚನೆ ಬಂದಿದೆ ಗೀತಾ. ಏನದು? ಏನಿಲ್ಲ, ಇವಾಗ ಇರೋದೇ ನೀವಿಬ್ರು ಅಕ್ಕ ತಂಗಿರೋ. ನೀವಿಬ್ರು ಬೇರೆ ಬೇರೆ ಕಡೆ ಯಾಕಿರ್ಬೇಕು? ಇಬ್ರು ಒಂದೇ ಕಡೆ ಇದ್ರೆ ಚೆನ್ನಾಗಿರುತ್ತಲ್ವಾ? ಏನ್ ಹೇಳ್ತಿದ್ದೀರಾ ನೀವು? ನನಗೇನೋ ಅರ್ಥ ಆಗ್ತಿಲ್ಲ. ಅಯ್ಯೋ, ಇವಾಗ ನ್ಯಾಯವಾಗಿ ನೋಡಕ್ ಹೋದ್ರೆ ನಿಮ್ಮ ಅಕ್ಕನ ಮದ್ವೆ ಆದ್ಮೇಲೆ ನಮ್ಮ ಮದ್ವೆ ಆಗ್ಬೇಕಾಗಿತ್ತು. ಆದ್ರೆ ನನ್ನಿಂದ ಪೂರ್ವಿಗೆ ಮದ್ವೆ ಆಗಕ್ ಮುಂಚೆನೆ ನಮ್ಮಿಬ್ರು ಮದ್ವೆ ಆಗೋಯ್ತು. ಈ ವಿಷಯವಾಗಿ ನಿಮ್ಮ ಅಪ್ಪ ಅಮ್ಮಂಗೆ ನನ್ನ ಮೇಲೆ ಕೋಪ ಕೂಡ ಇರ್ಬೋದು. ಆದ್ರೆ ನಾನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದೀನಿ ಅಂತ ಗೊತ್ತು ಅಲ್ವಾ? ನನ್ ಗಂಡ ಬಂಗಾರ ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾನೆ ಅಲ್ವಾ? ಇವಾಗ ಅನವಶ್ಯಕವಾಗಿ ಪೂರ್ವಿನ ಯಾಕೆ ಆಚೆ ಕೊಡ್ಬೇಕು? ಹೊರಗ್ ಕೊಡೋದು ಅಂತಂದ್ರೆ ನನಗೇನೋ ಅರ್ಥ ಆಗ್ತಿಲ್ಲ. ಅಂದ್ರೆ ಆಚೆ ಯಾರಿಗೋ ಕೊಟ್ಟು ಯಾಕೆ ಮದ್ವೆ ಮಾಡ್ಬೇಕು ಅಂತ ಕೇಳ್ತಾ ಇದ್ದೀನಿ. ಮತ್ತೆ ಮದ್ವೆ ಮಾಡ್ಬಾರ್ದಾ? ಅಯ್ಯೋ, ಮದ್ವೆ ಮಾಡಿ ಆದ್ರೆ ಪೂರ್ವಿನ ನನ್ನ ತಮ್ಮ ಬಾಲಾಜಿಗೆ ಕೊಟ್ರೆ ಹೇಗಿರುತ್ತೆ ಅಂತಿದ್ದೀನಿ. ಏನಂತೀಯ ನೀನು? ಚೆನ್ನಾಗಿರುತ್ತೆ ಅಲ್ವಾ? ಏನು ಬಾಲಾಜಿಗ? ಹೌದು, ಯಾಕೆ? ನನ್ನ ತಮ್ಮ ಒಳ್ಳೆಯವನಲ್ವಾ? ಅಯ್ಯೋ, ನಿಮ್ ತಮ್ಮ ಒಳ್ಳೆಯವನಲ್ಲ ಅಂತ ಯಾಕೆ ಹೇಳಿ? ಒಳ್ಳೆಯವನು, ಆದ್ರೆ ಅಮಾಯಕ. ಹಾ, ನಿಮ್ಮಕ್ಕ ಪೂರ್ವಿನೂ ಅಮಾಯಕಿ, ಇವನು ಅಮಾಯಕ. ಇಬ್ರು ಸೇರಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಅವರಿಬ್ರಿಗೂ ಮದ್ವೆ ಮಾಡಿಸಿದ್ವಿ ಅನ್ಕೋ, ನೀವಿಬ್ರು ಓರ್ಗಿತ್ತಿರ್ತಾರ ಒಂದೇ ಮನೇಲಿ ಇರ್ಬೋದಲ್ವಾ? ನಿಮ್ಮ ಅಪ್ಪ ಅಮ್ಮಂಗೂ ಕೂಡ ಇಬ್ರು ಮಕ್ಕಳು ಒಂದೇ ಮನೆಗೆ ಸೊಸೆ ಅಂದ್ರಲ್ವಾ? ಒಬ್ರಿಗೊಬ್ರು ಜೊತೆಯಾಗಿರ್ತಾರೆ, ಕಷ್ಟ ಸುಖ ನೋಡ್ಕೊಳ್ತಾ ಆರಾಮಾಗಿರ್ತಾರೆ. ಹೊರಗಡೆಯಿಂದ ಬೇರೆ ಯಾರೋ ಸೊಸೆ ಬಂದ್ರೆ ನಿನ್ ಪರಿಸ್ಥಿತಿ ಏನಾಗತ್ತೋ ಅಂತ ಅವ್ರಿಗೆ ಭಯ ಇರೋದಿಲ್ವಾ? ಏನ್ ಮಾತಾಡ್ತಿದ್ದೀಯಾ ನೀನು? ಅಯ್ಯೋ ಅತ್ತೆ, ಇಲ್ಲೇ ಇದ್ರ ನೀವು? ಎಲ್ಲ ಕೇಳಿಸ್ಕೊಂಡೆ ನಾನು. ಅಲ್ಲ, ನೀನ್ ಮಾತಾಡಿದ್ದೇನಾದ್ರೂ ಸರಿಯಾಗಿದ್ಯಾ? ನಾನೇನ್ ಮಾತಾಡ್ದೆ ಅತ್ತೆ? ತಪ್ಪಾಗೇನು ಮಾತಾಡ್ಲಿಲ್ವಲ್ಲ? ಅಲ್ಲ, ಇನ್ನೊಬ್ಳು ಮಗಳನ್ ಕೂಡ ಈ ಮನೆ ಸೊಸೆಯನ್ನಾಗಿ ಮಾಡ್ಕೋತೀನಿ ಅಂತ ನೀನ್ ಹೇಗ್ ಅನ್ಕೋತೀಯ? ಈಗಾಗ್ಲೇ ನನ್ ಮಗಳನ್ನ ಸೊಸೆಯಾಗಿ ಕಳ್ಸಿದ್ದಿಕ್ಕೆ ಪ್ರಾಣನ ಕೈಯಲ್ಲೇ ಹಿಡ್ಕೊಂಡು ಈ ಮಗು ನಿಮ್ ಜೊತೆ ಹೇಗೆ ಏಕ್ತಾಳೆ ಅನ್ಕೊಂಡು ಪ್ರತಿದಿನ ದೇವ್ರಿಗೆ ಕೈ ಮುಗಿತೀನಿ ನಾನು. ಅಲ್ಲ, ನಿಮ್ಮ ಅಮ್ಮನ ಜೊತೆ ಯಾವ ಸೊಸೆ ಆದ್ರೂ ಹೊಂದ್ಕೊಂಡು ಹೋಗ್ತಾಳ? ನಿಮ್ ಮತ್ಗೆ ಇದ್ದಾಳೆ, ಏನ್ ಸುಖವಾಗಿದ್ದಾಳೆ? ಮದ್ವೆ ಆಗಿ ವರ್ಷಗಳಾದ್ರೂ ಮಗು ಸಂಸಾರ ಅನ್ನೋದಿಲ್ಲ. ಅದಕ್ ಕಾರಣ ಯಾರು? ಹೋಗ್ಲಿ, ನನ್ ಮಗಳು 2ನೇ ಸೊಸೆಯಾಗಿ ಬಂದಿದ್ದಾಳೆ. ಈಗ ನಾವೇನೋ 4 ದಿನ ಇಲ್ಲಿದ್ದು ನಿಮ್ ಕಾಟನ ತಡ್ಕೊಂಡು ಹೋರಾಡ್ತಿರೋ ಕಾರಣಕ್ಕೆ ಇವಳು ಹೀಗಿದ್ದಾಳೆ. ನಾವೀ ಮನೆ ಹೊಸ್ಲು ದಾಟಿ ಆಚೆ ಹೋಗ್ತಿದ್ದಂಗೆ ಇವಳ ಪರಿಸ್ಥಿತಿ ಏನೋ ದೇವ್ರಿಗೆ ಗೊತ್ತು. ನಾವೇನಲ್ಲಿ ನೆಮ್ಮದಿಯಿಂದ ಇರಲ್ಲ. ಅಂತ ಮನೆಗೆ ಇನ್ನೊಬ್ಳನ್ನ ಸೊಸೆಯಾಗಿ ಕೊಟ್ರೆ ಅವಳ ಜೀವನ ಎಷ್ಟು ಚೆನ್ನಾಗಿರುತ್ತೆ ಅಂತ ನಮಗ್ ಗೊತ್ತಿದ್ದು ಮಗಳನ್ನ ಹುಲಿ ಬೋನಿಗೆ ತಳ್ಳು ಅಂತಿದ್ಯಾ? ಅಯ್ಯೋ ಅತ್ತೆ, ನೀವು ನಮ್ಮ ಅಮ್ಮನ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದ್ದೀರಾ. ಇದಷ್ಟು ಸರಿಯಲ್ಲ. ತಪ್ಪಾಗಿ ಎಲ್ಲಪ್ಪ ಮಾತಾಡ್ತಿದ್ದೀನಿ? ನಿಜಾನೇ ಹೇಳ್ತಿದ್ದೀನಿ ತಾನೆ? ನಿಮ್ಮಮ್ಮನ ಜೊತೆ ಯಾವ ಸೊಸೆನೂ ಸುಖವಾಗಿರಲ್ಲ. ಕನಿಷ್ಠ ನಮ್ ಪೂರ್ವಿ ಆದ್ರೂ ಸುಖವಾಗಿರ್ಲಿ. ಆ ಅರವಿಂದ್ ಅಪ್ಪ ಅಮ್ಮ ಎಷ್ಟು ಒಳ್ಳೆಯವರು, ಎಷ್ಟು ಸಂಸ್ಕಾರವಂತರು ಗೊತ್ತಾ? ಅದು ಅಲ್ದೆ ಬೇರೆಯವನ್ ಜೊತೆ ನಿಶ್ಚಿತಾರ್ಥ ಆಗಿರೋ ಹುಡುಗಿನ ನಿಂತ ಮನಕ್ ತಂದ್ಕೋಬೇಕು ಅನ್ನೋ ಯೋಚನೆ ಹೇಗ್ ಬಂತು? ಅಷ್ಟಕ್ಕೂ ಆ ಯೋಚನೆ ಯಾಕೆ ಬಂತು ನಿನ್ಗೆ? ಕನ್ಸಲ್ ಕೂಡ ಅಂತ ಯೋಚನೆ ಬಂದಿದೆ ಅಂದ್ರೆ ನಾನ್ ಸಹಿಸೋದಿಲ್ಲ. ಇಷ್ಟು ದಿನ ನಿಮ್ಮಿಂದ ಬಂದಿರೋ ತಲೆನೋವೇ ಸಾಕು. ನೀವಿಬ್ರು ಸುಖವಾಗಿದ್ರೆ ಸಾಕು ದೇವ್ರೆ ಅಂತ ಅನ್ಕೋತೀನಿ. ಹುಚ್ಚುಚ್ಚು ಯೋಚನೆಗಳನ್ನ ಮಾಡಬೇಡಿ. ಏನತ್ತೆ ನೀವ್ ಈ ತರ ಮಾತಾಡ್ತಾ ಇದೀರಲ್ಲ? ನಾನು ಹೀಗೆ ಮಾತಾಡೋದಪ್ಪ. ಏನೇ ಇದ್ರೂ ಮುಖಕ್ಕೆ ಹೊಡೆದಂಗೆ ಮಾತಾಡ್ತೀನಿ. ಮನ್ಸಲ್ಲೇ ಮುಚ್ಚಿಟ್ಕೊಂಡು ಮಾತಾಡಕ್ಕೆ ನನಗ್ ಬರಲ್ಲ. ಇನ್ನೊಂದ್ಸಲ ಇಂಥ ಯೋಚನೆಗಳು ಬಂದ್ರೆ ಸರಿ ಇರಲ್ಲ ಹೇಳ್ತೀನಿ. ಸುಮ್ನಿರೇ. ಬಾ ಇರಮ್ಮ.
ಅಷ್ಟಕ್ಕೂ ಇವನಿಗೆ ಇಂಥ ಯೋಚನೆ ಯಾಕೆ ಬಂತು? ನಿನ್ ತಮ್ಮ ಏನಾದ್ರೂ ಹುಚ್ಚುಚ್ಚಾಗಿ ಆಡ್ತಾ ಇದ್ದಾನ? ಅಯ್ಯೋ ಅಮ್ಮ, ಏನಮ್ಮ ನೀವ್ ಹೀಗ್ ಮಾತಾಡ್ತಿದ್ದೀರಾ? ಹಾಗೆಲ್ಲ ಏನಿಲ್ಲ. ಪೂರ್ವಿ ಕೂಡ ನನ್ ಜೊತೆ ಇದ್ರೆ ಚೆನ್ನಾಗಿರ್ತಾಳೆ ಅಂತ ಹೇಳ್ತಿದ್ದಾರೆ. ಚೆನ್ನಾಗಿರ್ತೀರ. ಅವಳೇನಾದ್ರೂ ಈ ಮನೆ ಸೊಸೆ ಆದ್ರೆ ಅಷ್ಟೇ. ಹುಚ್ಚುಚ್ಚು ಯೋಚನೆಗಳನ್ನ ಮಾಡಬೇಡಿ. ಚೆನ್ನಾಗಿರಲ್ಲ, ಹೇಳ್ತಾ ಇದ್ದೀನಿ. ಅಯ್ಯೋ ದೇವ್ರೇ ಯಪ್ಪ. ನಿಮ್ಮಮ್ಮ ಯಾಕೆ ಈ ತರ ಮಾತಾಡ್ತಾ ಇದಾರೆ? ನಾನು ಇವಾಗ ಏನ್ ತಪ್ಪು ಮಾತಾಡ್ದೆ ಹೇಳು? ನೋಡಪ್ಪ, ಅವ್ರ ಮನ್ಸಲ್ಲಿ ಏನಿರುತ್ತೋ ಅದನ್ನ ಮಾತಾಡ್ತಾರೆ. ಆದ್ರೆ ಒಂದ್ ಮಾತ್ ನೆನ್ಪಿಟ್ಕೋ, ನಿನ್ ತಮ್ಮ ಇದಾನಲ್ಲ, ಅವನ್ ಶುದ್ಧ ತರ್ಲೆ. ಅವ್ನ್ ನೆಟ್ಟಿಗಿದ್ದಿದ್ ನಾನು ಯಾವತ್ತೂ ನೋಡಿಲ್ಲ. ಕಪಿ ಚೇಷ್ಟೆ ಮಾಡ್ತಾ ಇರ್ತಾನೆ. ಏನಜ್ಜಿ ನೀವು ಹಂಗೆ ಮಾತಾಡ್ತಾ ಇದ್ದೀರಾ? ಇರೋದನ್ನೇ ಹೇಳ್ತಾ ಇದ್ದೀನಿ. ಪೂರ್ವಿಗೆ ಅರವಿಂದ್ ಜೊತೆ ನಿಶ್ಚಯ ಆಗದೆ ಇದ್ರು ಈ ಮನೆಗ್ ಸೊಸೆಯ ಕಳ್ಸೋಕೆ ನಾವು ಖಂಡಿತ ಒಪ್ಕೋತಾ ಇರ್ಲಿಲ್ಲ. ಗೀತಾ ಅವ್ರ ಅಪ್ಪನ ಹತ್ರ ಈ ವಿಷಯ ಏನಾದ್ರೂ ಮಾತಾಡ್ಬಿಟ್ರೆ ಏನ್ ಮಾಡ್ತಾರೆ ಅಂತಾನೂ ಗೊತ್ತಿಲ್ಲ. ಆಗದೆ ಇರೋದ್ರ ಬಗ್ಗೆ ಯೋಚನೆ ಎಲ್ಲ ಮಾಡ್ಬೇಡಿ. ಓ ದೇವ್ರೆ, ಏನಪ್ಪ ಇದು ಹಿಂಗಾಗೋಯ್ತಲ್ಲ. ಅಲ್ಲ, ಏನ್ ನಿಮ್ಮಮ್ಮ ಈ ತರ ಮಾತಾಡ್ತಾರಲ್ಲ? ನಮ್ಮ ಅಮ್ಮನ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ನಿಮ್ ಎಲ್ರಿಗೂ ಅಭ್ಯಾಸ ಆಗೋಗಿದೆ. ರೀ ರೀ ಪ್ಲೀಸ್ ಹೋಗ್ಲಿ ಬಿಡ್ರಿ. ಅಮ್ಮಯ್ಯ, ಈಗಮ್ಮ ಮನೇಲಿಲ್ಲ. ಹೆಂಡತಿ ಜೊತೆ ಸರ್ಸ ಆಡೋದಕ್ಕೆ ಇದೇ ಸರಿಯಾದ ಸಮಯ. ಬಾರೇ ಸರಸಕ್ಕೆ, ಬಾರೇ ಬಾರೇ ಲಕ 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 ಲಕ. ಹೇ ಲತಾ, ಹೋಗ್ರಿ ಆ ಕಡೆ. ಏನಮ್ಮ ನಿಂದು ಲೆಕ್ಕ? ಹೋಗಿ ನೋಡ್ಕೊಳ್ಳಿ ನಿಮ್ ಮುಖ. ಥು, ಥು. ಗಂಡ ಬಂದ್ರೆ ನಿನ್ ಪಕ್ಕ ಯಾಕೆ ತಳ್ತೀಯ ನೀನ್ ಆ ಪಕ್ಕ? ಅತ್ತೆ ಬಂದ್ರೆ ಮುರ್ದ್ ಹಾಕ್ತಾರೆ ನಿಮ್ ಟೊಂಕ. ಹೋಗ್ರಿ ಪಕ್ಕ. ಅಮ್ಮ ಮನೇಲಿ ಇಲ್ವೇ? ಹಂಗೆ ನೀನ್ ನನ್ನ ಎದೆ ಮೇಲೆ ವಾಲ್ಕೋ. ಇಲ್ಲಿ ಕೆಲ್ಸ ಮಾಡ್ಬೇಕಾದ್ರೆ ಬಂದ್ ಯಾಕ್ರಿ ಹುಚ್ಚಿಡಿಸ್ತಾ ಇದ್ದೀರಾ? ಹೋಗ್ರಿ, ಹೋಗಿ. ಏನ್ ಕೆಲ್ಸ ನಮ್ಮೆ? ಬರೀ ಧೂಳು ಹೊಡಿಯೋದಾ? ಈ ಅಡ ಇಟ್ಟಿರೋ ಪಾತ್ರೆಗಳನ್ನ ಒರೆಸಿದ್ರೆ ಏನ್ ಸಿಗುತ್ತೆ? ನಿಮ್ಮ ಅಮ್ಮ ಸುಮ್ನೆ ಬಿಟ್ಬಿಡ್ತಾರಾ? ಈಗ ನಾನು ಇದ್ರ ಧೂಳು ಒರೆಸ್ಲಿಲ್ಲ ಅಂತಂದ್ರೆ ಆಮೇಲೆ ನಿಮ್ಮಮ್ಮ ಬಂದು ನನ್ ಮೈ ಮೇಲೆ ಧೂಳು ಒರೆಸ್ತಾರೆ ಅಷ್ಟೇ. ಸುಮ್ನೆ ಹೋಗ್ರಿ ಈಗ. ಆಯಮ್ಮಂಗೆ ಯಾರು ಬಾಯ್ ಕೊಡ್ತಾರೆ? ಮೇ, ನಿನ್ಗೆ ಮೊನ್ನೆ ಅಷ್ಟೇ ಜ್ವರ ಕಡಿಮೆ ಆಗಿದೆ, ಇಷ್ಟು ಬೇಗ ಯಾಕೆ ಇದನ್ನೆಲ್ಲ ಮಾಡ್ತಾ ಇದೀಯಾ? ಜ್ವರ ಬಂದ್ರು ಬೇಕಿದ್ರೆ ನಾನು ಕೆಮ್ಕೊಂಡ್ ಸಾಯ್ತೀನಿ ಹೊರತು ನಿಮ್ಮಮ್ಮನ ಹತ್ರ ಬೈಸ್ಕೊಂಡು ಸಾಯಕ್ ನನ್ ಕೈಲಂತೂ ಆಗಲ್ಲ ರೀ. ನಿನ್ ಹಿಂಗ್ ನೋಡ್ತಾ ಇದ್ರೆ ತುಂಬಾ ನೋವಾಗ್ತಿದ್ಯಮ್ಮೆ. ಎಲ್ಲಿ ನನ್ ಕೊಡು, ನಾನ್ ಮಾಡ್ತೀನಿ ಟಕ ಟಕ ಅಂತ. ರೀ ಬೇಡ ರೀ, ಕೊಡು ನನ್ಗೆ. ಹಜ ಹಜ. ಮುಗೀತು. ಇಷ್ಟಕ್ಕೆ ಯಾಕೆ ಅಷ್ಟು ಕಷ್ಟಪಡ್ತೀಯಾ? ನಾನಿರುವಾಗ ನಿನಗೆ ಕೆಲಸ ಎಲ್ಲ ಮಾಡ್ಬೋದಾ? ಸಾಕ್ ಬಿಡಿ ನಿಮ್ ಸಂಭ್ರಮ. ಇದು ಸಂಭ್ರಮ ಅಲ್ಲಮ್ಮೆ, ಸಾರಸ. ಹೋಗ್ರಿ, ದೂರ ಹೋಗ್ರಿ. ಹಂಗಲ್ಲಮ್ಮೆ. ಮತ್ತೆ ತಿರುಪತಿ ಅಮ್ಮ, ಏನ ನಾನು ಮನೆಯಾಗಿಲ್ಲ ಅಂತ ನಿನ್ಗಿಷ್ಟ ಬಂದಂಗ್ ಮಾಡಕತ್ತಿ? ಅಮ್ಮ, ಎಲ್ಲಿದ್ಯಮ್ಮ ನೀನು? ನಾ ಮನೆಯಾಗಿಲ್ಲ ಅಂದ್ರು ನನ್ನ ಮನಸ್ಸು ತಲಿ ಎಲ್ಲ ಮನೆಯಾಗ ಇರ್ತೈತಿ. ಮನೆಯಲ್ಲಿ ಆಡ ಇಟ್ಟಿರೋ ಪ್ರತಿ ವಸ್ತುನಾಗ ನಾನು ಇರ್ತೀನಿ. ನೀನ್ ಈ ಅಂಡೆಯಿಂದ ಮಾತಾಡ್ತಾ ಇದ್ಯಾ? ಆ ಹಂಡಾದಾಗ ಏನ್ ನೋಡ್ತಿಲಿ? ಪ್ರತಿ ಸಾಮಾನಾಗೂ ನಾ ಇದ್ದೀನಿ. ನಾ ಇಲ್ಲಂತ ಹುಚ್ಚುಚ್ಚಾಗ ಆಡಾತಿ, ಕತ್ತರಿಸ್ಬಿಡ್ತೇನೆ. ಅಮ್ಮ, ನಿನ್ ಕೋತಿ ವೇಷ ನನಗ್ ಗೊತ್ತೈತಿ. ಆಕಿ ವರದಕ್ಷಿಣೆ ಬಾಕಿಲಿ ಕೊಡ್ಬೇಕಾದ ಕಡಿ ಪೈಸಾ ಕೊಡೋವರ್ಗೂ ಆಕಿನ ನೀ ಮುಟ್ಟುವಂಗಿಲ್ಲ, ಹೇಳತ್ತೀನಿ ಕೇಳೋ. ಅಮ್ಮ ಪ್ಲೀಸ್ ಮಾ. ಅಮ್ಮ ರೀ ಏನ್ರಿ ಆಯ್ತು? ಯಾಕೆ ಹೀಗ ಆಡ್ತಾ ಇದ್ದೀರಾ? ಒಬ್ಬೊಬ್ರು ಮಾತಾಡ್ಕೋತಾ ಇದ್ದೀರಾ? ನಾನು ಒಬ್ನೊಬ್ನೇ ಮಾತಾಡ್ತಿಲ್ಲಮ್ಮೆ, ಅಮ್ಮನ ಜೊತೆ ಮಾತಾಡ್ತಾ ಇದ್ದೀನಿ. ಅಮ್ಮನ್ ಜೊತೆ? ಇಲ್ಲಿ ಎಲ್ರಿ ಇದಾರೆ ಅತ್ತೆ? ಇಲ್ಲಿ ನೋಡು, ಇಲ್ಲಿರೋ ಪ್ರತಿ ಅಡ ಇಟ್ಟಿರೋ ವಸ್ತುಗಳಲ್ಲೂ ನನಗೆ ಅಮ್ಮನ ಧ್ವನಿನೇ ಕೇಳಿಸ್ತಾ ಇದೆ. ನಿಮ್ಮ ಅಮ್ಮ ಅಂದ್ರೆ ಅಷ್ಟೊಂದು ಭಯ ಇರ್ಬೇಕಾದ್ರೆ ಈ ವೇಷ ಎಲ್ಲ ಯಾಕ್ರಿ ಬೇಕು? ಲತಾ, ಅಡ ಇಟ್ಟಿರೋ ವಸ್ತುಗಳ ಹತ್ರ ಇದ್ರೆ ತಾನೇ ಪ್ರಾಬ್ಲಮ್ಮು.
ನೀನ್ ಬಾ ಹೇಳ್ತೀನಿ. ಏಯ್ ಏಯ್ ತಿರುಪತಿ ನನ್ಗೇನ್ ಕೇಳಿಸ್ತಾ ಇಲ್ಲಮ್ಮ, ಏನು ನನ್ಗೇನ್ ಕೇಳಿಸ್ತಾ ಇಲ್ಲ. ಏನ್ರಿ ಯಾಕ್ರಿ ಈ ರೂಮಿಗೆ ಕರ್ಕೊಂಡ್ ಬಂದ್ರಿ? ಈ ರೂಮಲ್ಲಿ ಒಂದು ಅಡ ಇಟ್ಟಿರೋ ವಸ್ತುಗಳಿಲ್ಲಮ್ಮೆ, ಫುಲ್ ಫ್ರೀಡಮ್. ಬಿಡ್ರಿ, ಮನೇಲಿ ತುಂಬಾ ಕೆಲ್ಸ ಇದೆ, ನಾ ಹೊರಟೆ. ನಿಲ್ಲಮ್ಮೆ, ನಿಂತ್ಕೊಂತ ಹೇಳ್ತಾ ಇದೀನಿ. ಲತಾ, ಏನು? ಮದುವೆ ಆಗಿ ಇಷ್ಟು ವರ್ಷ ಆಗ್ತಾ ಇದೆ. ಇನ್ನೊಂದು ವಾರದಲ್ಲಿ ನಮ್ ಮದುವೆ ಆಗಿದ್ದ ದಿನನೂ ಬರ್ತಾ ಇದೆ. ಹೌದು, ನನ್ ಜೀವನ ಈ ಮನೇಲಿ ಬಲಿ ಆಗಿ 1 ವರ್ಷನೇ ಆಗೋಯ್ತು. ಹಿಂದೆ ತಿರುಗಿ ನೋಡೋಣ ಅಂದ್ರೆ ಅತ್ತೆ ಶಾಪ ಬೈಗಳ ಬಿಟ್ರೆ ಬೇರೆ ಏನು ಇಲ್ವೇ ಇಲ್ಲ. ನಾನ್ ಹೇಳ್ತಾ ಇರೋದು ಅದೇ ಅಮ್ಮೆ, ನಮ್ಮ ಈ ವರ್ಷಕ್ಕೆ ಒಂದು ಸಿಹಿ ನೆನಪಿರ್ಬೇಕಲ್ವಾ? ಆಗ ಹಾ ಇರಿ, ಅಡ್ಗೆ ಮನೆಗೆ ಹೋಗಿ ಬೆಲ್ಲ ತಂದ್ಕೊಡ್ತೀನಿ. ಮೇ, ಏನಮ್ಮೆ ನೀನು? ಸಿಹಿ ಅಂದ್ರೆ ಬೆಲ್ಲ ಅಲ್ಲ, ಮತ್ತೆ ಜೇನ್ತುಪ್ಪ. ಓ, ಜೇನ್ತುಪ್ಪನಾ? ಸರಿ, ಹೋಗಿ ಅದನ್ನೇ ತಗೊಂಡ್ ಬರ್ತೀನಿ. ಮೇ ಬಾ, ನಿಲ್ಲಮ್ಮೆ. ನಿನ್ ತುಟಿ ಮೇಲೆ ಇರುತ್ತಲ್ಲ ಜೇನ್ತುಪ್ಪ, ಅದು ಬೇಕು. ಅವೆಲ್ಲ ಆಗಲ್ಲ. ಮದ್ವೆ ಕೊಡ್ಬೇಕಾಗಿರೋ ವರದಕ್ಷಿಣೆ ಒಡವೆ ಕೊಡೋವರ್ಗೂ ನೀವು ನನ್ನ ಮುಟ್ಬಾರ್ದು ಅಂತ ಅತ್ತೆ ಆಣೆ ಮಾಡಿಸ್ಕೊಂಡಿಲ್ವಾ? ನಾನು ನನ್ನ ಸರಿಗ್ ಮುಟ್ಟಕ್ಕೂ ಬಿಡಲ್ಲ. ಮೇ, ಅಮ್ಮ ನಮ್ಮನ್ನ ಗಂಡ ಹೆಂಡತಿ ತರ ಸಂಸಾರ ಮಾಡ್ಬಿಡಿ ಅಂತ ಹೇಳಿದಾರಷ್ಟೇ. ಲವರ್ಸ್ ತರ ಮುದ್ದು ರೊಮ್ಯಾನ್ಸ್ ಮಾಡಬಾರ್ದು ಅಂತ ಆಣೆ ಮಾಡಿಸ್ಕೊಂಡಿಲ್ವಲ್ಲ? ಹಾಗೆಲ್ಲ ಏನೂ ಇಲ್ಲ. ನೀವು ನಿಮ್ಮ ಮಾತಿಂದ ನನ್ನ ಮೋಡಿ ಮಾಡ್ತಾ ಇದ್ದೀರಾ. ಮೋಡಿ ಅಲ್ಲಮ್ಮೆ, ಲಾಜಿಕಲ್ ಆಗಿ ಯೋಚನೆ ಮಾಡು. ನಾವು ಗಂಡ ಹೆಂಡತಿ ತರ ಸಂಸಾರ ಮಾಡದೇ ಇದ್ರು ಲವರ್ಸ್ ತರ ಮುದ್ದಾಡ್ಕೊಂಡು ರೊಮ್ಯಾನ್ಸ್ ಮಾಡ್ಕೊಂಡು ಇರ್ಬೋದಲ್ಲ? ಮೇ, ಒಂದ್ ಮುದ್ದು ಕೊಡಮ್ಮೆ ಪ್ಲೀಸ್. ಮೇ, ನಾನ್ ಕೊಡಲ್ಲ. ಮೇ, ಹಂಗ ಅನ್ಬೇಡಮ್ಮೆ ಪ್ಲೀಸ್. ಮೇ ಪ್ಲೀಸ್. ನಂಗೆ ನಾಚಿಕೆ ಆಗುತ್ತೆ. ಸರಿ, ನಾನು ಕಣ್ ಮುಚ್ಕೊಳ್ತೀನಿ. ಕಣ್ಣು ಮುಚ್ಕೊಂಡ್ರು ಅಷ್ಟೇ, ನಂಗೆ ನಾಚಿಕೆ. ಸರಿ, ಒಂದ್ ಕೆಲಸ ಮಾಡೋಣ. ನಾನು ಕಣ್ ಮುಚ್ಕೊಳ್ತೀನಿ, ನೀನು ಕಣ್ ಮುಚ್ಕೋ. ಮುದ್ದಾಗ ಒಂದ್ ಮುದ್ದು ಕೊಡು. ನನ್ಗದೆಲ್ಲ ಆಗಲ್ಲ. ಮೇ, ನಾನು ಕಣ್ ಮುಚ್ಕೊಂಡಿದ್ದೀನಿ ನೋಡು, ನೀನು ಕೂಡ ಕಣ್ ಮುಚ್ಕೋ. ಕಣ್ ಮುಚ್ಚಿದ್ಯಾ? ರೆಡಿ? ಮೆಲ್ಲಗೆ ನಿನ್ ಕೆನ್ನೆ ಹಿಡಿದು ನಾನು ಹತ್ರ ಹೇಳ್ಕೊಳ್ತೀನಿ, ಓಕೆನಾ? ರೆಡಿನಾ? ಬಾ. ಸಾಯಿಸ್ಬಿಡ್ತೀನಿ ನೀನು. ಆಮೇಲೆ ಲತಾ, ಏನಿದು ಇದಕ್ಕಿದ್ದಾಗೆ 50 ಪೈಸೆ ತಗೊಂಡಿದ್ದು ನಿನ್ನ ಮುಖ ಹಳೆ 5 ರೂಪಾಯಿ ಕಾಯಿನ್ ಅಷ್ಟು ದೊಡ್ಡದಾಗಿದೆಯಲ್ಲ? ಓಹ್, ನಾಚಿಕೆಗೆ ಉಬ್ಬಿ ಊದ್ಕೊಂಡ್ಬಿಟ್ಟಿರೋ ಹಾಗಿದೆ. ಹೋಗ್ಲಿ ಬಿಡು, ಮುತ್ತು ಅಂದ್ರೆ ಹಂಗೆ ಅಲ್ವಾ? ಬಾ. ಯಾಕೆ ನಾಚ್ಕೊಳ್ತಾ ಇದೆಯಾ? ಬಾ ಬಾ. ಬಾ. ಕಣ್ಣೆದುರುಗಡೆ ಅನಕೊಡ ಇದ್ದಾಗೆ ನೀನ್ ಯಾಕೆ ಅಜ್ಜಿ ಇದೆಯಲ್ಲೇ? ಏಯ್, ಇಲ್ಲದೆಲ್ಲ ನಾಟಕ ಮಾಡಕ್ ಹತ್ತಿದ್ರ ಸಾಯ್ ಹೊಡಿತೀನಿ ನಿನ್ನ. ಕೊಡುದು ತಗೊಳುದು ಬಾಕಿ ಇಟ್ಕೊಂಡು ಚಲ್ಲಾಟ ಮಾಡಕ್ ನೋಡಕ್ ಹತ್ತೇನ? ಎಲ್ಲರ ಮೇಲೂ ಕಣ್ಣಿಟ್ಟೇನಿ. ಇಲ್ಲದ ನಾಟಕ ಮಾಡಕ್ ಹತ್ತಿದ್ರಿ ಅಂದ್ರ ನಿಮ್ಮ ಅವ್ಗೆ ಹೇಳ್ತೇನೆ ನೋಡು. ಬೇಡ ಅಜ್ಜಿ. ಸರಿಯಾಗಿ ಬುದ್ಧಿ ಕಲ್ಕೋ. ನಿಂದೇನು ಕತಿ? ಏನಿಲ್ಲ. ಏನಾರ ಮಾಡ್ದೆ ಅಂದ್ರೆ ನೋಡ್ರಿ ನಿಮ್ಮನ್ನ. ಲತಾ, ನೀನು ನಾನು ಮದುವೆ ಆಗಿದ್ರೇ ಚೆನ್ನಾಗಿರ್ತಿತ್ತೇನೋ. ಬೇರೆಯವ್ರನ್ನ ಮದುವೆ ಆಗಿ ನೀನು ಎಲ್ಲೋ ಒಂದ್ ಕಡೆ ಸುಖವಾಗಿರ್ತಾ ಇದ್ದೆ. ಈಗ ನಿನಗೆ ಯಾವುದೇ ಸುಖ ಸಂತೋಷ ಇಲ್ಲದೆ ಇರೋ ಹಾಗೆ ಮಾಡಿದ್ದೀನಿ. ನನಗೆ ಕ್ಷಮಿಸ್ಬಿಡು ಲತಾ. ನಿನ್ನ ಆಸೆಗಳನ್ನ ಆಕಾಂಕ್ಷೆಗಳನ್ನೆಲ್ಲ ಮರ್ತಿದ್ಯಾ. ಈ ಮನೆ ಸೊಸೆಯಾಗಿ ಮೆರಿಬೇಕಾಗಿದ್ದು ನೀನು ಕೆಲಸದವ್ರಿಗಿಂತ ಕಡಿಯಾಗಿದ್ಯಾ.
ನನಗೆ ಕ್ಷಮಿಸ್ಬಿಡು.